ಸೀಟ್ ನಂಬರ್ 23 ಅದ್ರ ಸಲುವಾಗ ಬ್ಯಾಕ್ ಗೇಟಿಂದ ಕೊಟ್ಟಿದ್ದಾರೆ ಬ್ಯಾಕ್ ಗೇಟ್. हम हिंदी अंग्रेजी और बांग्ला बोल सकते हैं. ಆ್ಯಂಡ್ ಹೈದ್ರಾಬಾದ್ ಏರ್ಪೋರ್ಟ್ ಮಾತ್ರ ತುಂಬ ದೊಡ್ಡದಾಗಿದೆ. ಎಲ್ಲ ಸರಾಗವಾಗಿ ಹೋಗ್ತಾ ಇತ್ತು, ಬಟ್ ಅಲ್ಲೊಂದು ಸ್ವಲ್ಪ ಪ್ರಾಬ್ಲಮ್ ಎಡ್ವರ್ಟ್ ಆಯಿತು. ವ್ಲಾಗ್ ಆನ್ ವಿತ್ ರಾಘವ್ ಚಾನಲ್ಗೆ ಸ್ವಾಗತ. ಹಾಯ್ ಗೈಸ್, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ ಆನ್ ವಿತ್ ರಾಘವ್. ನಂದೆಲ್ಲ ರೆಡಿ ಇತ್ತು. ಐ ಮೀನ್ ಬ್ಯಾಗೇಜ್ ಟ್ಯಾಗ್ ಆಗಲಿ, ಬೋರ್ಡಿಂಗ್ ಪಾಸ್ ಎಲ್ಲ ರೆಡಿ ಇಟ್ಕೊಂಡಿದ್ದೆ. ಆ್ಯಂಡ್ ಹೊಟ್ಟೆ ಸೊ ಅಲ್ಲಿ ಏರ್ಪೋರ್ಟಿಗೆ ಹೋಗುವಾಗ ಕ್ಯಾಬ್ ಡ್ರೈವರ್ ಜೊತೆ ಮಾತಾಡ್ತಾನೆ ಹೋಗ್ತಾಯಿದ್ದೆ. ಅವರು ನನ್ನ ಜೊತೆ ಮಾತಾಡ್ತಾಯಿದ್ರು, ಅದು ಇದು ಎಲ್ಲನೂ ವಿಷಯನ ಮಾತಾಡ್ತಾಯಿದ್ರು. ಆ್ಯಂಡ್ ಮೂವಿ ಬಗ್ಗೆನೂ ಕೇಳ್ತಾಯಿದ್ರು. ಸರ್ ಈಗ ಮೂವಿ ಎಲ್ಲ ಕೇಳ್ತಾಯಿದ್ರು. ನಾನು KGF ಮೂವಿ ನೋಡಿದ್ದೀರಾ ಕೇಳಿದೆ. ನೋಡಿಲ್ಲ ಸರ್ ಅಂತ ಹೇಳ್ದೆ. ನೋಡಿ, ನಿಮಗೆ ಚೆನ್ನಾಗಿರುತ್ತೆ ನೋಡಿ ಅಂತ ಹೇಳ್ದೆ. ಆಯಿತು ಅಂತ ಹೇಳಿದ್ರು. ಆ್ಯಕ್ಚುಲಿ ಅವ್ರು ಮಾತಾಡ್ತಿದ್ದು ಹಿಂದಿಯಲ್ಲಾಗಿತ್ತು. ಹೀರೋ ಯಶ್ यश नया हीरो है क्या? नया हीरो. अच्छा. Turn right. क्योंकि कन्नड़ा मूवी भी देखते हैं हम. बहुत अच्छा आ रहा है अभी कल. हाँ. अब KGF देखा आपने? केजीएफ नहीं देखा सर. देखो एक बार. अच्छा, इधर में देखना पड़ता. नहीं है अभी ओपन नहीं हुआ. कितना टर्मिनल से भाई साहब. ಇದು ನನ್ನ ಫಸ್ಟ್ ಜರ್ನಿ ನಾರ್ತ್ ಇಂಡಿಯಾಗಾಗಿದ್ದರಿಂದ ತುಂಬ ಎಕ್ಸೈಟ್ಮೆಂಟ್ ಇತ್ತು ಆ್ಯಂಡ್ ತುಂಬ ಖುಷಿನೂ ಇತ್ತು. ಸೊ ಮನಸ್ಸಲ್ಲಿ ಸ್ವಲ್ಪ ಟೆನ್ಷನ್ ಏನಂದರೆ, ನನಗೆ ಏರ್ಪೋರ್ಟ್ ಅಂದರೆ ಸ್ವಲ್ಪ ಏನೋ ಎಲ್ಲ ರಿಸ್ಟ್ರಿಕ್ಷನ್ಸು, ಚೆಕಿಂಗ್ಸ್ ಎಲ್ಲ ಇರುತ್ತಲ್ವ, ಸ್ವಲ್ಪ ನನಗೆ ಭಯದ ವಾತಾವರಣ. ಸೊ ಹೋಗಿಲ್ವಲ್ಲ ಏರ್ಪೋರ್ಟ್ಗೆ. ನಾನು ಫ್ಲೈಟಲ್ಲಿ ಹೋಗ್ತಾ ಇರೋದು ಇದೇ ಮೊದಲ ಬಾರಿಗೆ ಸೋಲೋ. ಓಕೆ, ಪೇರೆಂಟ್ಸ್ ಜೊತೆ ಒನ್ ಟೈಮ್ ಹೋಗಿದ್ದೀನಿ, ಬಟ್ ಹೀಗೆ ಒಬ್ಬಂಟಿಯಾಗಿ ಸೋಲೋ ಹೋಗ್ತಾ ಇರೋದಿದೆ ಫಸ್ಟ್ ಟೈಮ್. ಸೊ ಸ್ವಲ್ಪ ಆತಂಕ, ಭಯ ಇತ್ತು ಮನಸ್ಸಲ್ಲಿ. ಯಾಕಂದರೆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಎಲ್ಲ ಇತ್ತು. ಯಾವ ರೀತಿ ಚೆಕಿಂಗ್ಸ್ ಇರುತ್ತೋ ಅದು ನನಗೆ ಗೊತ್ತಿರಲಿಲ್ಲ. ಸೊ ಸ್ವಲ್ಪ ಮನಸ್ಸಲ್ಲಿ ಟೆನ್ಷನ್ ಇತ್ತು. ಈ ಕೋವಿಡ್ ಬೇರೆ ಒಂದು ಸಿಚುವೇಶನ್ ಇತ್ತಲ್ಲ, ಕೋವಿಡ್ ಪ್ಯಾಂಡಮಿಕ್ ಬೇರೆ ನಡೀತಾ ಇದೆ. ಲೈಕ್ ರಿಸ್ಟ್ರಿಕ್ಷನ್ಸ್ ಎಲ್ಲ ಯಾವ ರೀತಿ ಇದೆ ಅಂತ ಗೊತ್ತಿಲ್ಲ. ಕೋವಿಡ್ ಪ್ರೋಟೋಕಾಲ್ಸ್ ಎಲ್ಲ ಪ್ರಾಪರಾಗಿ ಫಾಲೋ ಮಾಡಬೇಕಾಗುತ್ತೆ. ಇನ್ ಕೇಸ್ ಈಗ ನಾನು ಏರ್ಪೋರ್ಟಿಗೆ ರೀಚ್ ಆದ ನಂತರ ಅವ್ರಿಗೆ ಚೆಕ್ ಮಾಡುವಾಗಲೇ ನನಗೇನಾದರೂ ಹುಷಾರಿಲ್ಲದೆ ಜ್ವರ ಬಂತಂದರೆ ನನಗೆ ಏರ್ಪೋರ್ಟಲ್ಲಿ ಎಂಟ್ರಿನೇ ಕೊಡೋಲ್ಲ. ಸೊ ಅದೆಲ್ಲ ಟೆನ್ಷನ್ ಇತ್ತು ನನಗೆ. ಸೊ ಏರ್ಪೋರ್ಟ್ ಹತ್ತಿರ ಬರ್ತಾ ಇದ್ದಂಗೂ ಡವ 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 ಸ್ಟಾರ್ಟ್ ಆಗ್ತಾಯಿತ್ತು ನನಗೆ. ಏನಿಲ್ಲ, ಟೆನ್ಷನ್ ಏನಂದರೆ ಅಲ್ಲಿ ಚೆಕಿಂಗ್ಸ್ ಯಾವ ರೀತಿ ಇರುತ್ತೋ ಅಂತ, ಏನಾದರೂ ನನಗೆ ರಿಸ್ಟ್ರಿಕ್ಟ್ ಮಾಡಿದ್ರೆ ಅಂತ ಅದೊಂದು ಭಯ ಆಯಿತು. ಸೊ ಗೊತ್ತಿಲ್ಲ, ಇದು ಫಸ್ಟ್ ಟೈಮ್ ಹೋಗ್ತಾ ಇರೋದು. ನನಗೆ ಏರ್ಪೋರ್ಟಿಗೆ ಒಬ್ಬನೇ ಹೋಗಿದ್ದೇ ಇಲ್ಲ ಇನ್ನೂ ತನಕ. ಏರ್ಪೋರ್ಟಿಗೆ ಒಬ್ಬನೇ ಹೋಗಿದ್ದೇ ಇಲ್ಲ. ಸೊ ನನ್ನ ಫ್ಯಾಮಿಲಿ ಜೊತೆ ಎಲ್ಲ ಗೆಟ್ ಟುಗೆದರಾಗಿ ಹೋಗಿದ್ದಿದೆ, ಬಟ್ ಒಬ್ಬನೇ ಹೋಗಿದ್ದಿಲ್ಲ. ಸೊ ಏರ್ಪೋರ್ಟ್ ಬಂತು ಆ್ಯಂಡ್ ಏರ್ಪೋರ್ಟಿಗೆ ರೀಚ್ ಆದೆ.
ಸೊ ತುಂಬ ದೊಡ್ಡದಿತ್ತು ಆಯಿತಾ ಏರ್ಪೋರ್ಟ್, ಸಕ್ಕದಾಗಿತ್ತು ಏರ್ಪೋರ್ಟ್. ನನ್ನ ಲಗೇಜ್ ಎಲ್ಲ ಡ್ರಾಪ್ ಮಾಡಿಕೊಂಡೆ. ಸೊ ಏರ್ಪೋರ್ಟ್ ಒಳಗೆ ಎಂಟ್ರಿ ಹೊಡೆದೆ. ಏರ್ಪೋರ್ಟ್ ಒಳಗಡೆ ಎಷ್ಟೊಂದು ಸೆಕ್ಯೂರಿಟಿ ಚೆಕ್ ಇತ್ತಂದರೆ ಆಲ್ಮೋಸ್ಟ್ ಓ ಮೈ ಗಾಡ್. ಸೊ ಏರ್ಪೋರ್ಟ್ ನಿಮಗೆ ಹೋಗುವಾಗ ಮೇಯ್ನ್ಲಿ ನಿಮ್ಮ ಹತ್ರ ಇರಬೇಕಾಗಿದ್ದು ನಿಮ್ಮದು ಆಧಾರ್ ಕಾರ್ಡ್, ಐಡೆಂಟಿಟಿ ಕಾರ್ಡ್ ಬೇಕೇ ಬೇಕು ಆಯಿತಾ. ವೆಬ್ ಚೆಕ್-ಇನ್ ಮಾಡಿ ನೀವು ಡೌನ್ಲೋಡ್ ಮಾಡಿರೋ ಬೋರ್ಡಿಂಗ್ ಪಾಸ್ ಅವಶ್ಯಕತೆ ಇರುತ್ತೆ, ಓಕೆನಾ. ಸೊ ಫಸ್ಟು ಏರ್ಪೋರ್ಟ್ ಹೊರಗಡೆನೇ ಫಸ್ಟ್ ಚೆಕಿಂಗ್ ನಡೆಯುತ್ತೆ. ನಿಮ್ಮದು ಐಡೆಂಟಿಟಿ ಕಾರ್ಡ್ ಕೇಳ್ತಾರೆ, ಆಮೇಲೆ ನಿಮ್ಮದು ಮಾಸ್ಕ್ ತೆಗೆದು ನಿಮಗೆ ಚೆಕ್ ಮಾಡ್ತಾರೆ ಫೇಸ್ನ. ನಿಮ್ಮ ಐ ಕಾರ್ಡಿಗೆ ನಿಮ್ಮ ಫೇಸಿಗೆ ಮ್ಯಾಚ್ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡ್ತಾರೆ ಇಲ್ಲಿ ಏರ್ಪೋರ್ಟ್ ಹೊರಗಡೆನೆ. ಸೊ ಆಮೇಲೆ ನಂದು ಐ ಕಾರ್ಡೆಲ್ಲ ತೋರಿಸ್ದೆ ಅವರಿಗೆ. ಸೊ ಚೆಕ್ ಮಾಡಿದ್ರು ಆ್ಯಂಡ್ ಒಳಗಡೆ ಎಂಟ್ರಿ ಆದೆ. ತುಂಬ ಖುಷಿ ಆಗ್ತಾಯಿತ್ತು ಏರ್ಪೋರ್ಟ್ ಒಳಗೆ ಎಂಟ್ರಿ ಆಗುವಾಗ. ಸೊ ಏನೋ ಒಂದು ರೀತಿ ಹೊಸ ಅನುಭವ. ಸೊ ಖುಷಿಯಿಂದ ಹೋದೆ ಒಳಗಡೆ. ಅಲ್ಲಿಗೆ ಹೋದ ತಕ್ಷಣ ನೆಕ್ಸ್ಟ್ ನಮ್ಮ ಪ್ರೊಸೀಜರ್ ಇರೋದು ಬ್ಯಾಗ್ ಡ್ರಾಪ್ ಮಾಡಬೇಕು. ನಮ್ಮ ಬ್ಯಾಗೇಜ್ ಇರುತ್ತಲ್ವ, ಕ್ಯಾಬಿನ್ ಬ್ಯಾಗ್ ಬೇರೆ, ಬ್ಯಾಗೇಜ್ ಬೇರೆ. ಬ್ಯಾಗೇಜ್ ಅಂದರೆ ಕಾರ್ಗೋದಲ್ಲಿ ಹೋಗುತ್ತೆ 15 kg, 7 kg ನಮ್ಮ ಜೊತೆ ಇರುತ್ತೆ. ಸೊ ವೇಟ್ ಚೆಕ್ ಮಾಡಬೇಕಾಗುತ್ತೆ, ನಾವು ಎರಡನ್ನೂ ಅಲ್ಲಿ ಕೊಡಬೇಕಾಗುತ್ತೆ. ಸೊ ಇಂಡಿಗೋ ಸ್ಟಾಫ್ ಹತ್ರ ಹೋಗಿಬಿಟ್ಟು ನನ್ನ ಬ್ಯಾಗನ್ನು ಡ್ರಾಪ್ ಮಾಡಿದೆ. ಸೊ ಡ್ರಾಪ್ ಮಾಡಿದ ತಕ್ಷಣ ಅವರು ಪವರ್ ಬ್ಯಾಂಕ್ ಇದೆಯಾ ಕೇಳಿದ್ರು. ಪವರ್ ಬ್ಯಾಂಕ್ ಇದೆ ಅಂತ ಹೇಳಿದೆ. ಐ ಸೆಡ್ ಎಸ್. ಬಟ್ ಅಲ್ಲಿ ಬ್ಯಾಗೇಜಲ್ಲಿ ಪವರ್ ಬ್ಯಾಂಕ್ ಹಾಕಲಿಕ್ಕೆ ಅಲೌಡ್ ಇಲ್ಲ. ಸೊ ಹಾಗಾಗಿ ಅದನ್ನು ತೆಗೀರಿ ಅಂತ ಹೇಳಿದ್ರು. ಸೊ ನಾನೇನು ಅಂದ್ಕೊಂಡಿದ್ದೆ, ಹ್ಯಾಂಡ್ ಬ್ಯಾಗಲ್ಲಿ ಅಲೌಡ್ ಇಲ್ಲ, ಅಂದರೆ ನಾವು ಫ್ಲೈಟಲ್ಲಿ ಹೋಗ್ತೀವಲ್ಲ ಅಲ್ಲಿ ಅಲೌಡ್ ಇಲ್ಲ. ಸೊ ಬ್ಯಾಗೇಜಲ್ಲಿ ಅಲೌಡ್ ಇದೆ ಅಂದ್ಕೊಂಡಿದ್ದೆ. ಬಟ್ ಬ್ಯಾಗೇಜಲ್ಲಿ ಅಲೌಡ್ ಇಲ್ಲ ಅಂದರು. ಅಗೇನ್ ಮತ್ತೆ ರಿಟರ್ನ್ ಬಂದೆ. ಅಂದರೆ ತುಂಬ ಬಟ್ಟೆ ಕೆಳಗಡೆ ಇತ್ತು ಆಯಿತಾ ಪವರ್ ಬ್ಯಾಂಕ್. ಸೊ ಅದನ್ನೆಲ್ಲ ತೆಗಿಬೇಕಿತ್ತು. ಎಲ್ಲ ಜನರೆಲ್ಲ ಕೂತ್ಕೊಂಡಿದ್ರಲ್ಲಿ ವೆಯ್ಟ್ ಮಾಡ್ತಾ. ಸೊ ಒಂದು ರೀತಿ ಎಂಬ್ಯಾರೆಸಿಂಗ್ ಆಗ್ದಂಗೆ ಆಗ್ತಾಯಿತ್ತು ನನಗೆ, ಒಂದು ರೀತಿ ಮುಜುಗರ ಆಗ್ತಾಯಿತ್ತು ಎಲ್ಲರ ಮುಂದೆ. ಬಟ್ ಸ್ಟಿಲ್ ವಾಟ್ ಟು ಡು, ನನ್ನ ಮಿಸ್ಟೇಕ್ ಅದು. ಸೊ ಬ್ಯಾಗೆಲ್ಲ ಓಪನ್ ಮಾಡಿ ಪವರ್ ಬ್ಯಾಂಕನ್ನು ತೆಗೆದಿಟ್ಕೊಂಡೆ. ನೋಡಿ, ಪವರ್ ಬ್ಯಾಂಕನ್ನು ಇದ್ರಲ್ಲಿ ಕ್ಯಾರಿ ಮಾಡಬಾರ್ದು ಅಂತ ಇದೆ. ಸೊ ನಾನು ಪವರ್ ಬ್ಯಾಂಕ್ ಇತ್ತು, ಪವರ್ ಬ್ಯಾಂಕನ್ನು ತೊಗೊಂಡೆ, ತೆಗೆದಿಟ್ಕೊಂಡೆ. ಅಗೇನ್ ಬಂದೆಲ್ಲ ಬ್ಯಾಗೆಲ್ಲ ತೆಗೆದಿದ್ದೀನಿ. ಸಿ, ಬಟ್ಟೆ ಎಲ್ಲ ಹೊಸದಾಗಿ ತೆಗೆದಿದ್ದೀನಿ. ಮತ್ತೆಲ್ಲ ಬಟ್ಟೆನ ರಿಟರ್ನ್ ಹಾಕ್ತಾಯಿದ್ದೀನಿ. ಸೊ ಅವ್ರು ಹೇಳಿದ್ರು ಪವರ್ ಬ್ಯಾಂಕು, ನಾವು ಪವರ್ ಬ್ಯಾಂಕನ್ನು ಹ್ಯಾಂಡಲ್ಲಿ ಕ್ಯಾರಿ ಮಾಡ್ಬೋದು, ಅಥವಾ ಹ್ಯಾಂಡ್ ಬ್ಯಾಗಲ್ಲಿ ಇಟ್ಕೋಬೋದು, ಅಥವಾ ಹ್ಯಾಂಡಲ್ಲಿ ಕ್ಯಾರಿ ಮಾಡ್ಬೋದು, ಫ್ಲೈಟಲ್ಲಿ ಕ್ಯಾರಿ ಮಾಡ್ಬೋದು ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಅದನ್ನು ತೆಗೆದೆ. ಅಂತೂ ತೆಗೆದು ಇನ್ನೊಮ್ಮೆ ನನ್ನ ವಸ್ತುಗಳನ್ನು, ನನ್ನ ಲಗೇಜ್ನೆಲ್ಲ ಇನ್ನೊಮ್ಮೆ ಬ್ಯಾಗಲ್ಲೆಲ್ಲ ಹಾಕ್ಕೊಂಡು ಅಗೇನ್ ಇಂಡಿಗೋ ಸ್ಟಾಫ್ ಇರೋ ಕೌಂಟ್ರಿಗೆ ಹೋದೆ. ಸೊ ಅವ್ರಿಗೆ ಹೇಳಿದೆ ನಾನು ಪವರ್ ಬ್ಯಾಂಕ್ ಎಲ್ಲ ತೆಗೆದಿದ್ದೀನಿ, ಇವಾಗ ನೋಡಿ ಅಂತ ಹೇಳಿದ್ರು. ಓಕೆ ಅಂತ ತೆಗೆದುಬಿಟ್ಟು ನನ್ನ ಬೋರ್ಡಿಂಗ್ ಪಾಸಲ್ಲೇ ಚೆಕ್ ಮಾಡಿದ್ರು. ಬಟ್ ಅಲ್ಲಿ ಇನ್ನೊಂದು ಮಿಸ್ಟೇಕ್ ಆಯಿತು. And half an hour before I came over here, Madam told, right? Not mine. Excuse me. Hello. Oh yeah. Hello.
मोबाइल आपका छोड़ गया क्या? वाट लग जाती है आपकी कहाँ छूट गया, कहाँ छूट गया? फिर भी वो बंदा ओके बैग टैग दिया था तभी दिया था एक हाफ एन आवर बिफोर आया था मैडम ने बोला पावर बैंक निकालने के लिए बोला, इसलिए बैग टैग देखिए आप एक बार, नहीं तो सेपरेट आप टैग कर दीजिए। Yes. But just check it out once. लेकिन बैग टैग एक ही है ना? So, one thing I will tell you, your allowance is 15 kg. Sorry, 15 kg. Yeah. 15 Yeah. kg. It is 18 kg. 18 kg. 18 kg. Okay. If you are removing something from this bag. Remove Please, करके- do you have any handbag? I have a handbag, but it's already filled like 7 kg. If you shuffle one thing, then I will do something for you. Sorry. If you remove 1 or 1.5 or 2 kg, otherwise it is chargeable. How much? Per kg 500, 1500. You want to pay? What to do? Tell me any ideas? Okay. Remove from this one at least 1 kg. Remove it from this. अगर उसमें 7 kg ज़्यादा होगा ना? No problem. Remove 1 kg. ಬ್ಯಾಗೇಜಲ್ಲಿ ನಾನು ಹೊರಡುವಾಗ ಕೆಲವೊಂದು ಕ್ಲೋತ್ಸನ್ನು ಎಕ್ಸ್ಟ್ರಾ ಹಾಕಿದ್ದೆ, ಅದು ನಾನು ಮರ್ತುಬಿಟ್ಟಿದ್ದೆ. ಸೊ ಆಲ್ಮೋಸ್ಟ್ ಒಂದು 2-3 kg ಎಕ್ಸ್ಟ್ರಾ ಆಗಿಬಿಟ್ಟಿತ್ತು. ಸೊ ಮಿನಿಮಮ್ ಇರೋದು 15 kg ಅಲ್ವಾ, 2-3 kg ಎಕ್ಸ್ಟ್ರಾ ಆಗಿಬಿಟ್ಟಿತ್ತು. ಸೊ ಅವರು ಇನ್ನೊಂದು ಸಲ ವೆಯ್ಟ್ ಚೆಕ್ ಮಾಡಿದಾಗ ಅದು 18 kg ಅಂತ ತೋರಿಸ್ತು. ಹ್ಯಾಂಡ್ ಬ್ಯಾಗ್ ಓಕೆ, ಹ್ಯಾಂಡ್ ಬ್ಯಾಗ್ 6.5 kg ಸಮಥಿಂಗ್ ಇತ್ತು. ಬಟ್ ಇದೆಯಲ್ಲ ಲಗೇಜ್ ಬ್ಯಾಗ್, ಸೊ ಇದು ಮೋರ್ ದೆನ್ 18 kg ಆಗಿಬಿಡ್ತು. ಸೊ ಅವ್ರು ಹೇಳಿದ್ರು 18 kg ಇದೆ ಸರ್, ಸೊ ಇದನ್ನ ಅಲೌ ಮಾಡೋಕ್ಕಾಗಲ್ಲ, ನೀವು ಪೇ ಮಾಡಬೇಕಾಗತ್ತೆ ಅಂತ. ಸೊ ಮೇಡಮ್ ಎಷ್ಟು ಪೇ ಮಾಡಬೇಕಾಗತ್ತೆ ಅಂತ ಕೇಳಿದೆ. ನನಗೆ ಐ ವಾಸ್ ಶಾಕ್ಡ್. ಓಕೆ, KGಗೆ 500 rupees ಅಂತ ಹೇಳಿದ್ರು. ಅಯ್ಯೋ ದೇವ್ರೇ ಅಂದ್ಕೊಂಡೆ, ಸುಮ್ಮನೆ ಪೇ ಮಾಡಬೇಕಾಗಿತ್ತಲ್ಲ. ಅಟ್ಲೀಸ್ಟ್ ನಾನು ಹೋಗುವಾಗ ನೋಡಿದ್ದಿದ್ರೆ ಅಟ್ಲೀಸ್ಟ್ ಬಟ್ಟೆನಾದ್ರು ತೆಗೆದು ಬರ್ತಿದ್ದೆ. ಈಗ ಏನು ಮಾಡೋದಂತ ಫುಲ್ಲು ಟೆನ್ಷನ್ ಬಿದ್ದುಬಿಟ್ಟೆ. ಆಮೇಲೆ ಅವ್ರಿಗೆ ಕೇಳಿದೆ, ಇವಾಗ ನೀವು ಪವರ್ ಬ್ಯಾಂಕ್ ಹೇಳಿದ್ರಿ, ಅದನ್ನು ತೆಗೆದು ಬರೋ ಅಷ್ಟರಲ್ಲಿ 1 ತಾಸು ಆಯ್ತು ನನಗೆ. ಇವಾಗ ಮತ್ತೆ ನಾನು ಏನು ಮಾಡಲಿ ಅಂತ ತಿಳಿತಾ ಇಲ್ಲ, ನೀವೇ ಏನಾದರೂ ಐಡಿಯಾ ಕೊಡಿ ಅಂತ ಹೇಳಿದೆ. ಆ ಸ್ಟಾಫಿಗೆ ಹೇಳಿದೆ. ಸೊ ಆ ಸ್ಟಾಫಿಗೆ ಏನು ಅನಿಸ್ತಾ ಏನೋ ನಕ್ಕಿದ್ರು ಒಂದು ಸಲ. ಆ್ಯಂಡ್ ಅವರೇ ಹೇಳಿದ್ರು, ನೀವೇನಾದರೂ ಐಡಿಯಾ ಕೊಟ್ಬಿಡಿ ಅಂತ ಹೇಳಿದೆ. ಸೊ ಅವ್ರು ಹೇಳಿದರು, ಶಫಲ್ ಮಾಡಿ ಸ್ವಲ್ಪ ಬಟ್ಟೆ ಇದ್ದರೆ ನಿಮ್ದು ಯಾವುದಾದ್ರು ಕ್ಯಾರಿ ಬ್ಯಾಗ್ ಇದ್ದರೆ ಅದ್ರ ಹಾಕ್ಕೊಳ್ಳಿ ಅಂತ ಹೇಳಿದ್ರು. ಸೊ ಕ್ಯಾರಿ ಬ್ಯಾಗ್ ಇದ್ದರೆ ಹಾಕ್ಕೊಂಡ್ರೆ ನನಗೆ ಈ ಹ್ಯಾಂಡ್ ಬ್ಯಾಗ್ ಜಾಸ್ತಿ ಆಗಿಬಿಡುತ್ತಲ್ಲ, 7 kgಕ್ಕಿಂತ ಜಾಸ್ತಿ ಆಗುತ್ತೆ. ಪರವಾಗಿಲ್ಲ, ನೀವು ಇದರಿಂದ ಬ್ಯಾಗೇಜಿಂದ ತೆಗೀರಿ ಅಂತ ಹೇಳಿದ್ರು. ಒಂದು kg 1.5 kg ತೆಗೆದು ನಾನು ಏನಾದರೂ ಅಡ್ಜಸ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಒಂದು ಕ್ಯಾರಿ ಬ್ಯಾಗ್ ಇತ್ತು, ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ ಇತ್ತು. ಸೊ ನಾನೇನು ಮಾಡಿದೆ, ಲೈಕ್ ಸ್ವಲ್ಪ ಕ್ಲೋತ್ಸ್ ತೆಗೆದ್ಬಿಟ್ಟು ಅದ್ರಲ್ಲಿ ಹಾಕಿದೆ. ಸೊ 1 kg ಆಗುವಷ್ಟು ನಾನು ತೆಗೆದೆ. ಸೊ ಅದ್ರಲ್ಲಿ ಹಾಕ್ಬಿಟ್ಟೆ. ಫೈನಲಿ ಥ್ಯಾಂಕ್ ಗಾಡ್ ಶಿ accepted it. ಶಿ ಈಸ್ ಸೋ ಸ್ವೀಟ್. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಇಂಡಿಗೋ ಸರ್ವಿಸ್ ಆ್ಯಂಡ್ ಇಂಡಿಗೋ ಸ್ಟಾಫ್ ಎಸ್ ವೆಲ್. ಯಾಕೆಂದರೆ ತುಂಬ ಕಾಮಾಗಿ ಮತ್ತು ಒಳ್ಳೆ ಕೈಂಡ್ ನೇಚರ್ ಆಯಿತಾ ಎಲ್ಲರದು. ಅಲ್ಲಿ ಸ್ಟಾಫ್ ಎಲ್ಲ ತುಂಬಾ ಒಳ್ಳೆಯವರು. ಸೊ ಈ ಒಂದು ಪ್ಲ್ಯಾಟ್ಫಾರ್ಮಿಂದ ಇಂಡಿಗೋ ಏರ್ಲೈನ್ಸ್ಗೆ ಧನ್ಯವಾದ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮಿಂದ ತುಂಬ ಹೆಲ್ಪ್ ಆಯಿತು. ಆ್ಯಂಡ್ ನನ್ನ ಜರ್ನಿನ ತುಂಬ ಕಂಫರ್ಟೇಬಲ್ ಆಗಿ ಸಾಕ್ತು. ಥ್ಯಾಂಕ್ಸ್ ಟು ಇಂಡಿಗೋ, ನಿಮ್ಮದು ಕೈಂಡ್ ಆ್ಯಂಡ್ ಬ್ಯೂಟಿಫುಲ್ ಸರ್ವಿಸ್ಗಾಗಿ. ಅವರು ಒಪ್ಕೊಂಡು ಅದನ್ನು ತೊಗೊಂಡ್ರು ಆಯಿತಾ, ಎಕ್ಸೆಪ್ಟ್ ಮಾಡಿದ್ರು. ಅಲ್ಲಿ ಬ್ಯಾಗ್ ಡ್ರಾಪ್ ಪ್ರೋಸೆಸ್ ಮುಗೀತು. ಸೊ ನಾನು 1 ಹ್ಯಾಂಡ್ ಬ್ಯಾಗ್ ಜೊತೆ ಮುಂದಿನ ಒಂದು ಚೆಕಿಂಗ್ ಪ್ರೊಸೆಸ್ಸಿಗೆ ಹೊರಟೆ. ಅಂದಹಾಗೆ ನಾನು ಇವಾಗ ಪ್ರಯಾಣ ಬೆಳೆಸುತ್ತಿರುವಂತಹ ತಾಣವು ಜಗತ್ತಿನ ಅತಿ ಎತ್ತರದ ಜನವಸತಿ ಪ್ರದೇಶಗಳಲ್ಲಿ ಒಂದು. ಇಲ್ಲಿರುವ ವಿಮಾನ ನಿಲ್ದಾಣವು ಜಗತ್ತಿನ ಅತಿ ಎತ್ತರದ ವಿಮಾನ ನಿಲ್ದಾಣಗಳಲ್ಲಿ ಒಂದು. ಈ ಪ್ರದೇಶವು ಸಮುದ್ರ ಮಟ್ಟದಿಂದ 8,000ದಿಂದ 13,000 ಅಡಿಗಳಷ್ಟು ಎತ್ತರದಲ್ಲಿದೆ.
ಭಾರತಕ್ಕೆ ಹೊಸದಾಗಿ ಸೇರ್ಪಡೆಯಾದ ಯೋಧರಿಗೆ ಇಲ್ಲಿ 6 ತಿಂಗಳ ನಿಯುಕ್ತಿ ಕಡ್ಡಾಯವಾಗಿರುತ್ತೆ. ಈ ಪ್ರದೇಶವು ತಾನೇ ಒಂದು ನೈಸರ್ಗಿಕ ರೆಫ್ರಿಜಿರೇಟರ್ ಆಗಿದೆ. Is not permitted on a flight duration less than 2 hours. We thank you for your cooperation in complying with these requirements. ಅದುವೇ ಲಡಾಖ್. ಹೌದು, ನಾನು ಇವಾಗ ಪ್ರಯಾಣ ಬೆಳೆಸ್ತಾ ಇರುವಂತಹ ಪ್ರದೇಶವು ಲಡಾಖ್, ಭಾರತದ ಹೊಸ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಒಂದು. ಇದರ ರಾಜಧಾನಿ ಬಂದ್ಬಿಟ್ಟು ಲೇ ಮತ್ತು ಕಾರ್ಗಿಲ್. ಸೊ ಹೈದರಾಬಾದಿಂದ ಫ್ಲೈಟ್ ಬುಕ್ ಮಾಡಿದೆ ಲೇಗೆ. ಸೊ ನನಗೆ ಹೈದರಾಬಾದಿಂದ ಲೇಗೆ ಡೈರೆಕ್ಟ್ ಫ್ಲೈಟ್ ಸಿಕ್ಕಿರಲಿಲ್ಲ. ಸೊ ನನಗೆ ಹೈದರಾಬಾದ್ ಟು ಡೆಲ್ಲಿ, ಡೆಲ್ಲಿಯಿಂದ ಲೇಗೆ ಫ್ಲೈಟ್ನ ಬುಕ್ ಮಾಡಿದೆ. ಫೈನಲಿ ಹೈದರಾಬಾದ್ ಏರ್ಪೋರ್ಟಿಗೆ ಬಂದಿದ್ದೀನಿ. ಈಗ ನನಗೆ ಎಕ್ಸಾಕ್ಟ್ 10:15ಗೆ ಡೆಲ್ಲಿಗೆ ಫ್ಲೈಟ್ ಇದೆ. ಡೆಲ್ಲಿಯಿಂದ ಮಾರ್ನಿಂಗ್ 7:30ಗೆ ನನಗೆ ಲೇ ಲದಾಖ್ಗೆ ಫ್ಲೈಟ್ ಇದೆ. ಸೊ 7:30ಇಂದ 9 o'clockಗೆ ರೀಚ್ ಆಗುತ್ತೆ ಲೇಗೆ. ಓಕೆ, ಸೊ ನನಗೆ ಡೆಲ್ಲಿಲಿ ಸ್ಟಾಪ್ ಓವರ್ ಇರುತ್ತೆ. ಆಲ್ಮೋಸ್ಟ್ 12:30ಗೆ ಈಗ ರೀಚ್ ಆಗುತ್ತೆ ಡೆಲ್ಲಿಗೆ, ಇಲ್ಲಿಂದ ಹೈದರಾಬಾದಿಂದ ಬಿಟ್ಟರೆ. ಸೊ ಸ್ಟಾಪ್ ಓವರ್ ಅಂದರೆ ಆಲ್ಮೋಸ್ಟ್ 12:30ಗೆ ನಾನು ರೀಚ್ ಆದ. 12:30ಇಂದ ಬೆಳಿಗ್ಗೆ 7 ಗಂಟೆ ತನಕ ನಾನು ಡೆಲ್ಲಿ ಏರ್ಪೋರ್ಟಲ್ಲಿ ವೇಟ್ ಮಾಡಬೇಕಾಗುತ್ತೆ. ಊಟ ಏನೂ ಮಾಡಿಲ್ಲ, ಹೊಟ್ಟೆ ಹಸಿತಾ ಇದೆ. ಹೇಗಿರುತ್ತೆ ಚೆಕ್-ಇನ್ನು ಅದೆಲ್ಲ ಸ್ವಲ್ಪ ಟೆನ್ಷನಲ್ಲಿದ್ದೆ. ಆ್ಯಕ್ಚುಲಿ ಎಲ್ಲ ಸರಾಗವಾಗಿ ಹೋಗ್ತಾ ಇತ್ತು, ಬಟ್ ಅಲ್ಲೊಂದು ಸ್ವಲ್ಪ ಪ್ರಾಬ್ಲಮ್ ಎಡ್ವರ್ಟ್ ಆಯಿತು. ಸೊ ನಾನು ಈಗ ಹೋಗಿ ಬಟ್ಟೆ ಎಲ್ಲ ಮತ್ತೆ ರಿಟರ್ನ್ ಇಡಬೇಕಿದೆ. ಪವರ್ ಬ್ಯಾಂಕನ್ನು ನನ್ನ ಕೈಲಿ ಇಟ್ಕೊಂಡೆ. ಓ ಮೈ ಗಾಡ್, ಚೆಕ್ಕಿಂಗ್ ಪ್ರೋಸೆಸ್ ಒಂದಿತ್ತು, ಅಷ್ಟಿಷ್ಟಲ್ಲ. ಓಕೆ, ಸೊ ಮೈ ಗಾಡ್ ದೇವ್ರೇ, ಇವಾಗ ನನ್ನ ಹ್ಯಾಂಡ್ ಬ್ಯಾಗ್ ಚೆಕಿಂಗ್ ಇತ್ತು. ಸೊ ಅಲ್ಲಿ ಚೆಕಿಂಗ್ ಹೆಂಗಿತ್ತಂದರೆ ಫುಲ್ ಇಂಡಿಯನ್ ಆರ್ಮಿ. ಓಕೆ, ಫುಲ್ ಹೈ ಸೆಕ್ಯೂರಿಟಿ. ಆ್ಯಂಡ್ ನನ್ನ ಹ್ಯಾಂಡ್ ಬ್ಯಾಗಲ್ಲಿದ್ದ ಎಲ್ಲ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ನ ಚೆಕ್ ಮಾಡಿದ್ರು. ಸೊ ಕಂಪ್ಲೀಟ್ ಚೆಕಿಂಗ್ ನಡೀತು. ಅವ್ರು ಎಲ್ಲ ತೆಗೆದಿಡೋಕ್ಕೆ ಹೇಳ್ತಾರೆ, ಆಯಿತಾ. ನಾನು ಕೆಲವೊಂದು ಐಟಮ್ಸ್ ಅಷ್ಟೇ ತೆಗೆದಿಟ್ಟಿದ್ದೆ, ಜಸ್ಟ್ ಒಂದು ಚಾರ್ಜರ್, ಮೊಬೈಲ್ ಅಷ್ಟೇ. ಬಟ್ ಆಮೇಲೆ ಅದರಲ್ಲಿ ಈವನ್ ಕೇಬಲ್ ಕೂಡ ಅದು ಸಿಗ್ನಲ್ ಮಾಡಿ ತೋರಿಸ್ತಾ ಇತ್ತು. ಅಗೇನ್ 3 times ನಾನು ರಿಟರ್ನ್ ಬಂದೆ. ಆ್ಯಂಡ್ ಆಫ್ಟರ್ವರ್ಡ್ಸ್ ನನ್ನ ಬ್ಯಾಗಲ್ಲಿದ್ದ ಎಲ್ಲ ನನ್ನ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ನ ತೆಗೆದಿಟ್ಟೆ. ಸೊ ಇದೆಲ್ಲ ಚೆಕ್ ಮಾಡಿದ ತಕ್ಷಣ ನನಗೆ ಬಿಟ್ಟಿಲ್ಲ, ಆಯಿತಾ. ಆಮೇಲೆ ನನ್ನ ಚೆಕ್ ಮಾಡಿದ್ರು, ಶೂ ತೆಗೆದ್ರು, ಶೂ ಅಲ್ಲೇನೋ ಇದೆಯಾ ಅಂತ. ಶೂ ಕಳಿಸ್ಲಿಕ್ಕೆ ಹೇಳಿದ್ರು. ಸೊ ಶೂವನ್ನು ಚೆಕ್ ಮಾಡಿದ್ರು. ಆ್ಯಂಡ್ ನನ್ನ ಹ್ಯಾಟ್ ತೆಗಿಯೋಕ್ಕೆ ಹೇಳಿದ್ರು. ನನ್ನ ಈ ಟಿ ಶರ್ಟ್ ಕೂಡ ತೆಗಿಯೋಕ್ಕೆ ಹೇಳಿದ್ರು. ಸೊ ಜಾಕೆಟ್ ಇತ್ತು, ಆ ಜಾಕೆಟ್ ಕೂಡ ತೆಗಿಯೋಕ್ಕೆ ಹೇಳಿದ್ರು. ಸೊ ಹೈ ಲೆವೆಲ್ ಸೆಕ್ಯೂರಿಟಿ ಚೆಕ್. ಹ್ಯಾಟ್ಸ್ ಆಫ್ ಟು ದೆಮ್, ಹ್ಯಾಟ್ಸ್ ಆಫ್ ಟು ಅವರ್ ಇಂಡಿಯನ್ ಆರ್ಮಿ ಆ್ಯಂಡ್ ಅವರ್ ಡಿಫೆನ್ಸ್ ಟೀಮ್. ಅವರಿಗೆ ಎಷ್ಟೊಂದು ಕಷ್ಟ ಆಗ್ಬೋದಲ್ವ, ಹಗಲು ರಾತ್ರಿ ಅಲ್ಲಿ ಕಾದ್ಕೊಂಡು ಏರ್ಪೋರ್ಟನ್ನು ಕಾಯಬೇಕು, ಚೆಕಿಂಗು ಅದೇ ರೀತಿ ಮಾಡಬೇಕು. ಸೊ ಇಟ್ಸ್ ವೆರಿ ಹ್ಯಾಕ್ಟಿಕ್. ಒನ್ಸ್ ಅಗೇನ್ ಹ್ಯಾಟ್ಸ್ ಆಫ್ ಟು ದ್ಯಾಮ್. ಸೊ ಅದ ನಂತರ ಚೆಕಿಂಗ್ ಪ್ರೊಸೆಸ್ ಮುಗೀತು. ಚೆಕಿಂಗ್ ಪ್ರೊಸೆಸ್ಸಿಗೆ, ಹ್ಯಾಂಡ್ ಬ್ಯಾಗ್ ಚೆಕಿಂಗ್ ಪ್ರೊಸೆಸ್ಸಿಗೆ 1 ತಾಸಾಯಿತು. ಥ್ಯಾಂಕ್ ಗಾಡ್ ನಾನು ಬೇಗ ರೀಚ್ ಆಗಿದ್ದಕ್ಕೆ. ಇಲ್ಲ ಅಂದರೆ ನನಗೆ ಫ್ಲೈಟ್ ಮಿಸ್ ಆಗಿರುತ್ತಿತ್ತು. ನಾನು ಆಲ್ಮೋಸ್ಟ್ 6:45ಗೆ ಹೈದರಾಬಾದ್ ಬಸ್ ಸ್ಟ್ಯಾಂಡಿಂದ ಬಿಟ್ಟಿದ್ದೆ. ಆಲ್ಮೋಸ್ಟ್ 7:15ಗೆ ನಾನು ಏರ್ಪೋರ್ಟಲ್ಲಿದ್ದೆ. ಆಲ್ಮೋಸ್ಟ್ ನನ್ನ ಬ್ಯಾಗ್ ಡ್ರಾಪ್ ಆ್ಯಂಡ್ ನನ್ನ ಹ್ಯಾಂಡ್ ಬ್ಯಾಗ್ ಚೆಕಿಂಗಿಗೆ, ಆಲ್ಮೋಸ್ಟ್ ಎಲೆಕ್ಟ್ರಾನಿಕ್ಸ್ ಗ್ಯಾಜೆಟ್ಸ್ ಪ್ರತಿಯೊಂದು ಚೆಕಿಂಗ್ಸಿಗೆ 2 hours ಮೇಲೆ ಆಯ್ತು ನನಗೆ. ಆಲ್ಮೋಸ್ಟ್ 9-9:30 ಅಲ್ಲೇ ಆಗಿಬಿಡ್ತು ನನಗೆ, ಆಯಿತಾ. ಆಮೇಲೆ ಚೆಕಿಂಗ್ ಪ್ರೊಸೆಸ್ ಎಲ್ಲ ಮುಗಿಸಿ ಫೈನಲಿ ಎಂಟ್ರ್ ಆದೆ ಏರ್ಪೋರ್ಟ್ ಒಳಗಡೆ. ಓ ಮೈ ಗಾಡ್,
ನಿಜವಾಗ್ಲೂ ಹೇಳ್ತೀನಿ, ಬೇವ್ರು ಇಳಿದು ಬಿಡ್ತಾಯ್ತಾ, ಫುಲ್ ಸ್ವೆಟ್ ಆಗ್ತಾಯಿದೆ. ಆಮೇಲೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಹಾಕ್ಕೊಂಡೆ ಆ್ಯಂಡ್ ತುಂಬ ಹೊಟ್ಟೆ ಹಸಿತಾಯಿತ್ತು. ಅಲ್ಲಿ ಲೈಟು ಫುಡ್ಡನ್ನು ತೊಗೊಂಡೆ. ಸೊ ಎಲ್ಲರ ಹತ್ರ ಕೇಳ್ಕೊಳ್ತಾ ಬಂದೆ. ಕೇಳೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ? ಏನು ಪ್ರಾಬ್ಲಮ್, ಲೈಕ್ ನಮ್ಗೆ ಗೊತ್ತಿರಲ್ಲ, ಕೇಳ್ಕೊಳ್ತೀವಿ. ನೆಕ್ಸ್ಟ್ ಟೈಮ್ ಆ ರೀತಿ ತಪ್ಪು ಮಾಡಿದ್ರೆ ಆಯಿತು ಅಷ್ಟೇ. ಕೇಳೋದ್ರಿಂದ ಏನೂ ಮರ್ಯಾದೆ ಹೋಗೋಲ್ಲ ಆಯಿತಾ, ಏನು ವರಿ ಮಾಡ್ಕೊಬಿಡಿ ಕೇಳೋದ್ರಿಂದ. ಸೊ ಇನ್ನು 15 to 20 ಮಿನಿಟ್ಸಲ್ಲಿ ನನ್ನ ಫ್ಲೈಟ್ ಟೇಕಪ್ ಆಗುತ್ತೆ ಡೆಲ್ಲಿಗೆ. ಓಕೆ, ತುಂಬ ಎಕ್ಸೈಟ್ಮೆಂಟ್ ಆಗ್ತಾಯಿದೆ. ಪ್ಲೇನಲ್ಲಿ ಬಂದಿದ್ದೀನಿ ನಾನು 2 times ಪೇರೆಂಟ್ ಜೊತೆ, ಒಬ್ಬನೇ ಬಂದಿದ್ದಿಲ್ಲ. ಅದು ಯೂಟ್ಯೂಬ್ ಬ್ಲಾಗ್ಗೋಸ್ಕರನೇ ಬಂದಿದ್ದೆ ಫಸ್ಟ್ ಟೈಮ್. ಆ್ಯಂಡ್ ಹೈದ್ರಾಬಾದ್ ಏರ್ಪೋರ್ಟ್ ಮಾತ್ರ ತುಂಬ ದೊಡ್ಡದಾಗಿದೆ, ಬೆಂಗಳೂರು ಥರನೇ. ಎಲ್ಲರೂ ಗುರಾಯಿಸ್ತಾ ಇದ್ದಾರೆ ನನಗೆ, ನಾನು ಒಬ್ಬನೇ ಇಲ್ಲಿ ವಿಡಿಯೋ ಮಾಡ್ಕೊಂಡು ಮಾತಾಡ್ತಾ ಇದ್ದೀನಿ. ನಿಮ್ಗೆ ಗೊತ್ತಿಲ್ಲ ಯಾರ್ಯಾರು ಏನೇನು ತಿಳ್ಕೊಳ್ತಾ ಇದ್ದಾರೆ ಅಂತ. ಬಟ್ ಎಲ್ಲರೂ ಗುರಾಯಿಸ್ತಾ ಇದ್ದಾರೆ. ಯೂಟ್ಯೂಬರ್ ಅಂದ್ಕೊಂಡು ಯಾವ ಚಾನಲ್ ಅದು ಇದು ಅಂತ ಕೇಳ್ತಾ ಇರ್ತಾರೆ. ಸೊ ಹೋಗಿ ಬರ್ತೀನಿ ಆಯಿತಾ. ಡೆಲ್ಲಿಗೆ ಹೋದ ನಂತರ ನಿಮಗೆ ಮೀಟ್ ಆಗ್ತೀನಿ. ನನಗೆ ಬ್ಯಾಗೇಜು 15 kg ಇರುತ್ತೆ. ಓಕೆ, ಚೆಕ್ ಇನ್ ಬ್ಯಾಗೇಜು. ಆದರೆ ಅಲ್ಲಿ ನನಗೆ 3 kg ಎಕ್ಸಿಡ್ ಆಗಿತ್ತು. ಅವ್ರ ಹತ್ರ ಹೇಗೋ ರಿಕ್ವೆಸ್ಟ್ ಮಾಡಿ, ಇಲ್ಲಾಂದರೆ per kg 500 rupees ನಾನು ಕೊಡಬೇಕಿತ್ತು. ಬಟ್ಟೆ ಎಲ್ಲ ತೆಗೆದು ಇನ್ನೊಂದು ಬ್ಯಾಗೇಜಿಗೆ ಹಾಕಿ, ಇಟ್ ವಾಸ್ ಲಾಂಗ್ ಪ್ರೋಸೆಸ್ ಆ್ಯಕ್ಚುಲಿ. ಸೊ ಈವನ್ ನನ್ನ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ತುಂಬ ಇತ್ತು ಬ್ಯಾಗಲ್ಲಿ. ಆ್ಯಂಡ್ ಅದು ಸೆಕ್ಯೂರಿಟಿಯಲ್ಲಿ ತುಂಬ ಪ್ರಾಬ್ಲಮ್ ಆಯಿತು. ನನಗೆ ಸಪ್ರೇಟಾಗಿ ಕರೆದು ಕ್ವಶನಿಯರಿಂಗ್ ಮಾಡಿದ್ರು. ಆಲ್ಮೋಸ್ಟ್ ಈಗ ಹೋಗುವಂಥ ಟೈಮ್. ಸರಿನಾ, ಡೆಲ್ಲಿಲಿ ಮೀಟ್ ಆಗ್ತೀನಿ ಆಯಿತಾ. ಟೇಕ್ ಕೇರ್. ಬಸ್ ಹೋಗ್ತಾ ಇದೆ, ನಮಗೆ ಫ್ಲೈಟ್ ಹತ್ರ ಒಯ್ಯುತ್ತದು. ಓಕೆ, ಗೊತ್ತಾಗ್ತಿಲ್ಲ, ನಾನು ಹೇಳೋದು ಕೇಳಿಸ್ತಾ ಇಲ್ಲ ಅನ್ಸುತ್ತೆ ನಿಮಗೆ. ಅಲ್ಲಿಗೆ ಹೋಗ್ತಾ ಇದೆ. ಓಕೆ, ಬಸ್ ಬಿಡ್ತೀವಾಗ ಫ್ಲೈಟ್ ಅದ್ರ ಕರ್ಕೊಂಡು ಹೋಗ್ತಾರೆ. Seat number 1 to 15, please be here. Remaining passengers backside. ಓಕೆ, ನಂದು ಸೀಟ್ ನಂಬರ್ 23. ಅದ್ರ ಸಲುವಾಗ ಬ್ಯಾಕ್ ಇದು ಕೊಟ್ಟಿದ್ದಾರೆ. ಬ್ಯಾಕ್ ಗೇಟ್ ಫ್ರಂಟಿಂದ ಇರಲಿಲ್ಲ ಆ್ಯಕ್ಚುಲಿ. ಅಪ್ ಟು 15 ಜನ ಅಲ್ಲಿಂದ ಬಿಟ್ಟರು. ಸೊ ಬ್ಯಾಕ್ ಇದೆ. ಸೊ ಹೋಗ್ತಾ ಇದ್ದೀನಿ ಫ್ಲೈಟಿಗೆ.
ಫ್ಲೈಟ್ ಒಳಗೆ ಹೋಗ್ತೇನೆ. ದಿಸ್ ಮೈ ಫಸ್ಟ್ ಫ್ಲೈಟ್ ಟು ಡೆಲ್ಲಿ. ಬಾಯ್ ಗಾಯ್ಸ್, ಬಾಯ್. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಬಟನನ್ನು ಪ್ರೆಸ್ ಮಾಡಿ, ನಿಮಗೆ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಸಿಗುತ್ತೆ.